ದೇವಿ ಉಪಾಸನೆ ಮಾಡಿದ್ರೆ ಮದುವೆ ಆಗುತ್ತಾ? ಆ ದೇವಿಗೆ ಗೊತ್ತು. ಸುಬ್ಬನ್ನ ನಾನು ಮಂತ್ರವಾದಿ ಮಾಡ್ತಾ ಇದ್ದೀನಿ. ಮಂತ್ರವಾದಿನ ಕಾರಣ ಒಬ್ಬ ಮಂತ್ರವಾದಿನ ಜೊತೆಗೆ ಇಟ್ಕೊಂಡ್ರೆ ಗುಂಡುನ ಹೇಗೆ ಆಟಾಡ್ಸ್ಬೋದು. ಅಂದ್ರೆ ನಮ್ ಭಾವನ ಆಟಾಡ್ಸೋದಕ್ಕೆ ಸುಬ್ಬಂಗೆ ಮಂತ್ರವಾದಿ ಟ್ರೈನಿಂಗ್ ಕೊಡ್ತಿದ್ದೀರಾ? ಮತ್ತಿನ್ನೇನೆ ಸುಬ್ಬ ಓಂ ಕಾಳಿ ಮಹಾಕಾಳಿ ಅಂದಿದ ತಕ್ಷಣ ಪಕ್ಕದಲ್ಲಿ ಇದ್ದುಕೊಂಡು ಪಟ್ ಅಂತ ಮಾಯ ಆಗ್ಬಿಟ್ಟು ಏನಾಯ್ತೆ? ಏನಾಗಿದೆ ನಿನ್ಗೆ? ಅಂಕಲ್ ಸುಬ್ಬ ಮಾಟ ಮಂತ್ರ ಮಾಡಿ ನಮ್ಮ ಭಾವನ್ ಮಾಯ ಮಾಡ್ಬಿಟ್ಟಿದ್ದಾನೆ. ಏನೋ ಹುಚ್ಚಿಗೆ ಚಿಡ್ದಿದ್ಯಾ? ಗುಂಡ ಅರ್ಜೆಂಟ್ ಕೆಲಸ ಇದೆ ಅಂತ ಬಾಂಬೆಗೆ ಫಸ್ಟ್ ಫ್ಲೈಟ್ ಎಲ್ಲ ಹೋಗಿಲ್ವಾ? ಮತ್ತೆ ಮಾಯ ಮಾಡ್ದ ಅಂತ ನಂಬಿಟ್ಟೆ. ವೇದ, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ ಭಾವನ್ನ ಮಾಯ ಮಾಡಿದ್ದು ಸುಬ್ಬನೇ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಪಾಪ ಹುಡುಗಿ ಗಾಬರಿ ಆಗ್ತಾಳೆ. ಸಂತೆ ಆಗೋಯ್ತು. ತುಲಾರಾಮ ಅನ್ನ ಉಂಡ್ಕೊಂಡು ಚೆನ್ನಾಗೇ ಇದ್ದಲ್ಲೋ, ಈಗೇನಾಯ್ತು ಮುಂಕುರಮ್ಮ? ಪೂಜಾ ಕಾರ್ಯಕ್ರಮ ಮುಗಿದ್ ನೋಡು ಮಾಮ. ಲೇ, ಪ್ರಪಂಚನ ಎಚ್ಚೆತ್ಕೊಂಡು ಮೂಢನಂಬಿಕೆಗಳನ್ನ ಒದ್ದು ಓಡಿಸ್ತಾ ಇರ್ಬೇಕಾದ್ರೆ ನಿಂಗೇನೋ ಕತೆ? ಯಾವುದೇ ಇದು ವೇಷ? ಮಾಮ, ಇದು ಕಾಳಿ ಆರಾಧನೆ, ಇದರಿಂದ ಎಲ್ಲರಿಗೂ ಚಲೋ ಆಕೈತಿ. ನೀನ್ ಇದೇ ರೀತಿ ಜನಗಳಿಗೆ ಮಂಕು ಬೂದಿ ಎರ್ಚಕ್ ಹೋದ್ರೆ ಜನ ನಿನ್ನ ಹಿಗ್ಗ ಮಗ್ಗ ಹೊಡಿತಾರೋ. ಆಮೇಲೆ ಟಿವಿ 10 ಕಳ್ಳ ಸ್ವಾಮಿಗಳ ಲಿಸ್ಟ್ ಅಲ್ಲಿ ನೀನು ಬಂದ್ಬಿಡ್ತೀಯ. ಮೊದ್ಲು ಈ ವೇಷನ ಬಿಚ್ಚಾಕಿ ಮನೆಗೆ ಉಪಯೋಗ ಆಗೋ ಕೆಲಸ ಮಾಡ. ಅದ್ರ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನೋ? ಈ ಫ್ಯಾನ್ಸ್ ಡ್ರೆಸ್ ಕಿತ್ತಾಕಿ ಮರ್ಯಾದೆಯಿಂದ ಬದುಕೋದ್ ಕಲಿಯೋ ಮಂಗ. ಸುಬ್ಬು ಟಿಫನ್ ಮಾಡೋದಕ್ಕೆ ಬರ್ತಾ ಇಲ್ಲ, ಕರೀರಿ. ನಿಮ್ ತಮ್ಮ ತಾನೆ, ಕರಿಯಮ್ಮ. ಕೋಪ ಮಾಡ್ಕೊಂಡಿದ್ದಾನೆ. ಬೇತುಗ ಬಾರೋ ಟಿಫನ್ ಮಾಡೋಣ. ಈ ಫ್ಯಾನ್ಸಿ ಡ್ರೆಸ್ ಕಿತ್ತಾಕಿ ಮರ್ಯಾದೆಯಿಂದ ಬದುಕೋದ್ ಕಲಿಯೋ ಮಂಗ. ಲೇ, ಬಾರೋ ಟಿಫನ್ ಮಾಡೋಣ. ಅವ್ನ ಪಾಡಿಗೊಂದು ಪೂಜೆ ಮಾಡ್ತಾ ಇದ್ದ, ನೀವ್ ಯಾಕೆ ಅವನಿಗೆ ಅವಮಾನ ಮಾಡ್ಬೇಕಾಗಿತ್ತು? ಬಾರೋ, ಅವನ್ನ ಹೀಗೆ ಬಿಟ್ಟಿದ್ರೆ ದೊಡ್ಡ ಮಂತ್ರವಾದಿ ಆಗಿರೋನು. ಆಮೇಲೆ ಟಿವಿ ಚಾನಲ್ ಬಂದು ಹಿಡಿದು ಎಕ್ಸ್ಪೋಸ್ ಮಾಡಿರೋನು. ಪೊಲೀಸ್ ಸ್ಟೇಷನ್ ಹೋಗಿ ಜಾಮೀನು ಕೊಟ್ಟು ಬಿಟ್ಕೊ ಬರ್ಬೇಕಾಗಿತ್ತು. ನನ್ನ ತಮ್ಮ ಉಪವಾಸ ಇದ್ರೆ ನನಗೆ ದುಃಖ ಆಗುತ್ತೆ. ಅವನು ಹಸುವಾದಾಗ ಬಂದು ತಿಂತಾನೆ ನೋಡು. ನಿನ್ನ ತಮ್ಮ ಲೈಫಲ್ಲಿ ಏನು ಸಾಧನೆ ಮಾಡಲ್ಲ. ಅವನಿಗೆ ಮರ್ಯಾದೆ ಅಂದ್ರೆ ಏನು ಗೊತ್ತಿಲ್ಲ. ದೊಡ್ಡ ಮಂಗ. ಆಗೋಲೆ ಟಿಫನ್ ಹಾಕು. ಏನೋ ಮಾಡ್ತಾ ಇದ್ಯಾ? ಅಕ್ಕ, ಇಲ್ಲೇ ಮುಗಿದ ಫೋಟೋ ಕೊಟ್ರೆ ಅದ್ರ ಮೇಲೆ ಏನೋ ಬರ್ದಾರಲ್ಲ ನೋಡ. ಕೊಡು, ನಾನು ಓದ್ ಹೇಳ್ತೀನಿ. ಚೀನಾದಲ್ಲಿರುವ ಮಗುವಿನ ಕೈಯಲ್ಲಿ ನಾಣ್ಯವನ್ನು ಕೊಟ್ಟರೆ ಸುಟ್ಟು ಬೂದಿ. ನೋಡು, ಸುಬ್ಬು ಫೋಟೋ ಬೇರೆ ಕೊಟ್ಟಿದ್ದಾರೆ. ಸುಬ್ಬು, ಆ ಮಗುಗೆ ಒಂದು ಶಕ್ತಿ ಇದೆ ಅಂತೆ. ನಾಣ್ಯ ಕೊಟ್ರೆ ಅದು ಮುಷ್ಟಿಲಿ ಮುಚ್ಚಿಡ್ಕೊಳ್ಳುತ್ತಂತೆ. ಮುಷ್ಟಿ ತೆಗೆದ್ರೆ ಬೂದಿ ಆಗಿರುತ್ತಂತೆ. ಹೆಚ್ಚಿನ ವಿವರಗಳನ್ನು ಇಂಟರ್ನೆಟ್ ನಲ್ಲಿ ನೋಡಿ. ನಿಮ್ಮ ಮಾಮ ಈಗ್ಲೇ ಮೂಢನಂಬಿಕೆಗಳನ್ನೆಲ್ಲ ನಂಬೇಡ ಅಂತ ಬೈತಾ ಇದ್ದಾರೆ. ನೀನೇನು ಅದು ತೋರ್ಸ ಇದು ತೋರ್ಸ ಅಂದ್ರೆ ನಮ್ಮಿಬ್ರು ರಹಸ್ಯ ಬಿಡಿಸ್ಬಿಡ್ತಾರೆ. ಅಕ್ಕ, ಆ ನಾಣ್ಯನ ಕೈಯಲ್ಲಿ ಹಿಡ್ಕೊಂಡು ಅದು ಹೆಂಗ್ ಬೂದಿ ಆಗೈತಿ? ನೋಡು ಸುಬ್ಬು, ಬರ್ನ ಅಂದ್ರೆ ಸುಟ್ಟು ಬೂದಿ ಆಗುತ್ತಂತೆ. ಬರೋಣ ಅಂದ್ರೆ ಸುಟ್ಟು ಹೋಗು ಅಂತ. ವೇಷ ಆಯ್ತು, 4 ಬಿಟ್ಟೆ ನೋಡೀಗ ಹೇಗೆ ಬಾಲ ಮುಚ್ಕೊಂಡು ಕೂತಿದ್ದಾನೆ. ಬೆಳಿಗ್ಗೆ ಒಂದ್ ಕೈ ದುಡ್ಡು ಕೊಟ್ಟೆ, ಖರ್ಚು ಮಾಡ್ಬಿಟ್ಟು ಪೂಜೆ ಆಯ್ತು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ. ಬೋಲ್ತಾ 4 ಬಾರ್ಸಮ್ಮ. ತೆಗೆದು ಬಿಟ್ಟಾನ 3 ಅಡಿ ಒಳಗೋಗಿ ಹೊರ ಮಾತ್ರ ಮೇಲೆ ಇರಬೇಕು. ಜೋರ ಕಿರಿಸ್ತೀಯಾ? ಮಾಮ, ನಾ ಮಂತ್ರವಾದಿನ. ನೀನು ಮಂತ್ರವಾದಿನ? ಯಾವ
ನೀನ್ ಯಾಕೆ ಹೆದರ್ತೀಯ? ಅಲ್ಲ ಅಂಕಲ್, ಒಂದೊಂದ್ಸಲ ಸುಬ್ಬ ನಮ್ ಕೈ ಹಿಡ್ಕೊಳಕ್ ಬರ್ತಾನೆ, ಅವ್ನ್ ನಮ್ ಕೈ ಸುಟ್ಟಾಕ್ಬಿಟ್ರೆ ನಾಣ್ಯ ಸುಡ್ತಾನೆ, ರೊಟ್ಟಿ ಸುಡ್ತಾನೆ, ಯಾರು ಇಲ್ಲ ಅಂದ್ರೆ ಸಿಗರೇಟ್ ಸುಡ್ತಾನೆ. ನಾ ಯಾರ್ ತಲೆ ಮುಡ್ತೀನಿ ಅವ್ರ ತಲೆ ಬೂದಕತಿ, ನಾ ಯಾವ ಪಾರ್ಟ್ ಮುಡ್ತೀನಿ ಆ ಪಾರ್ಟ್ ಬೂದಕತಿ. ನಿಂಗೆ ಯಾವ ಪಾರ್ಟ್ ಮುಡ್ಲಿ ತಲೆ ಮುಡ್ಲೇನ? ಬೇಡ ಕಣ, ಯಾಕಮ್ಮ ಇದ್ರಿದೇನ? ಹಿಡ್ಕೊಂಡ್ಬಿಟ್ಟಿದ್ದಾನೆ, ಹೋಗ್ಲಿ ಬಿಟ್ಬಿಡು. ನಿಂದು ಒಳ್ಳೆ ಭಸ್ಮಸುರನ್ ಕತೆ ಆಗೋಯ್ತಲ್ಲ. ಅವನು ಶಿವನ ಹತ್ರ ವರ ತಗೊಂಡು ಯಾರು ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮ ಆಗಿ ಹೋಗ್ತಿದ್ರಂತೆ. ಆಗಾಗೋಯ್ತಲ್ಲೋ. ಇಂತರನೇ ಇದ್ದ ಕಣ. ಬಲಿ ಹಾಕಕ್ಕೆ ಕೊನೆಗೆ ವಿಷ್ಣು ಮೋಹಿನಿ ರೂಪದಲ್ಲಿ ಬರ್ಬೇಕಾಯ್ತು. ಯಾವ್ದೋ ಮೋಸ, ನಿಮ್ಮ ಅಕ್ಕ ಸಮೋಸ ಮಾಡಿದಾಳಂತೆ, ಬಾ ತಿನ್ನೋಣ. ಬಟ್ಟೆನೆಲ್ಲ ಒಗ್ದಿಟ್ಟಿದ್ದೀನಿ, ನಾಗಲ್ಲಿ ಐರನ್ ಮಾಡಿ ತರ್ತಾಳೆ. ಬಟ್ಟೆ ಎಲ್ಲ ಐರನ್ ಮಾಡಿದ್ದೀನಿ, ಕಬೋರ್ಡಲ್ಲಿ ಇಟ್ಟಿರ್ತೀನಿ ಕಣ. ಸುಖ ತೊಳ, 200 ರೂಪಾಯಿ ಇದೆ, ಖರ್ಚಿಗೆ ಇಟ್ಕೋ. ಬೇಕು ಅಂತ ಕೇಳೋ ಕೊಡ್ತೀನಿ. ಏನಮ್ಮ ಇಷ್ಟು ಕಾಳಜಿ ಮಾಡಕತ್ತೀರಿ? ನೀನು ನಮ್ಮನೆ ಹುಡುಗ ಕಣ. ಅದು ಅಲ್ಲದೆ ನಿನ್ನ ಹತ್ರ ವಿಶೇಷವಾದ ಶಕ್ತಿ ಇದೆ. ಮಾಮ ನಂಗೆ ರೊಕ್ಕ ಐತೆ, ಏನ್ ಬೇಡ. ಇನ್ನೇನ್ ಬೇಕು? ನಂಗೆ ವೇದಾರ್ ಬೇಕು, ವೇದಾರ್ ದಿನ ಮದುವೆ ಆಗ್ಬೇಕು. ಅದನ್ನ ಗುಂಡನ್ ಕೇಳ್ಬೇಕು. ಗುಂಡ ಬಾಂಬೆಗೆ ಹೋಗಿದ್ದಾನ ಕಣ. ಫೋನ್ ಮಾಡಿ ಕೇಳೆ. ಅವನೀಗ ಮೀಟಿಂಗ್ ಅಲ್ಲಿ ಇರ್ತಾನೆ, ಡಿಸ್ಟರ್ಬ್ ಮಾಡ್ದಂಗಾಗುತ್ತೆ. ಹಂಗಂದ್ರೆ ವೇದಾರ್ ಕರ್ಸನ ಅವ್ರು ನೋಡ್ಬೇಕು. ಹಲೋ ಹೆಸರು ರೆಡಿಯಾ? ಸ್ವಲ್ಪ ಮನೆಗೆ ಬಾ ಅಮ್ಮ. ಬರ ಕೇಳಿದೀನಿ, ಬರ್ತಾಳೆ. ಅರೆ ವೇದಾರ ಕೊಡ್ರಿ. ಹೌದ್ರಿ, ಮನೆ ಒಬ್ಬರೇ ಏನ್ ಮಾಡ್ತೀರಿ? ಯಾಕೋ ನನ್ ಜೊತೆ ಇಲ್ಲೇ ಇರ್ರಿ. ನಾನು ಇಲ್ಲಿದ್ದೇನ ಮಾಡ್ಬೇಕು ಸುಬ್ಬ? ವೇದಾರ ನಾವಿಬ್ರು ಎಲ್ಲರೂ ದೂರ ಹೋಗಿ ಇಟ್ಟು ಬಿಡೋ ಕಳಿಸ್ತೇವೆ. ನಾನು ನಿನ್ ಜೊತೆ ಇರ್ಬೇಕಾ? ಹೌದ್ರಿ, ನಾವಿಬ್ರೇ ಇದ್ರೆ ಮಸ್ತ್ ಮಜಾ ಬರ್ತೈತಿ. ನೀನ್ ಇದೇ ತರ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೆ. ಅಲ್ಲ, ನಾವಿಬ್ರು ಮದ್ವೆ ಆಗಿಲ್ಲ ಏನಿಲ್ಲ. ನಾವಿಬ್ರು ಜೊತೆಲಿದ್ರೆ ಜನ ಏನ್ ತಿಳ್ಕೊಳ್ತಾರೆ ಹೇಳು? ಯಾರೇನಂತಾರ್ರಿ, ಯಾರೇನಾರ ಅಂದ್ರ ದುಡ್ಡು ಹಿಡ್ದ. ಬೇಡ ಕಣೋ, ಬಿಡು ಸುಬ್ಬ, ಬಿಡು ಪ್ಲೀಸ್. ಈಗ ನಾವ್ ಒಂದ್ ಪದ ಅಂದ್ರೆ ಕೂದಲೆಲ್ಲ ಸುಟ್ಟು ಕೂದೇ ಬಿಡ್ತೈತಿ. ಸುಬ್ಬ ಪ್ಲೀಸ್ ಕಣೋ, ನನ್ ಕೂದಲು ಬಿಟ್ಬಿಡು ಪ್ಲೀಸ್. ಹಂಗಂದ್ರ ನನ್ ಜೊತೆ ಹೊರಗೆ ಅಡ್ಡಾಡಕ್ ಬರ್ರಿ. ಸುಬ್ಬ, ನಿಂಗ ಶಕ್ತಿ ಎಲ್ಲಿಂದ ಬಂತು? ದೇವ್ರಿಗೆ ಬೇಡ್ಕೊಂಡ್ರಿ ಶಕ್ತಿ ಬಂದೋಗ್ಬಿಡ್ತೇವೆ. ಅದು ಕೆಟ್ಟ ಶಕ್ತಿ ಕಣೋ, ಬ್ಲಾಕ್ ಮ್ಯಾಜಿಕ್ ಅಂತಾರೆ. ಅಂತ ಶಕ್ತಿ ಇಟ್ಕೊಳ್ಬಾರ್ದು. ನಾ ಏನ್ ಮಾಡಿರಿ, ಏನ್ ಮುಗಿಸ್ಬಿಡ್ತೈತಿ. ಹೌದಾ? ಹೌದ್ರಿ, ಮೊನ್ನೆ ಕಿವಿ ತುರ್ಸಾದಿಕ್ಕೆ ಕಿವಿ ಹಿಡ್ಕೊಂಡೆ ಕಿವಿ ವಿಷಯ ಆಗ್ಬಿಡ್ತದೆ. ರಾತ್ರಿ ಪೂಜೆ ಹುಷಾರು ಕಣೋ. ಮೈ ಉಟ್ಕೊಳ್ಬೇಡ. ಮೈ ಉಚ್ಚಕ್ ನೀವ್ ಅದಿರಲ್ಲ. ಸುಬ್ಬ, ಅದೆಲ್ಲ ಮದ್ವೆ ಆದ್ಮೇಲೆ. ಸುಬ್ಬ, ನಾವಿಬ್ರು ಹೀಗ್ ಒಂಟಿಯಾಗಿ ಬಂದು ಸುತ್ತಾಡೋದ್ ಸರಿ ಇರಲ್ಲ ಕಣೋ. ಯಾಕ್ರಿ, ಇವತ್ತಿಲ್ಲ ನಾಳೆ ನಾನ ನಿಮ್ ಮದುವೆ ಆಗವ, ನಾನ ನಿಮಗ್ ತಾಳಿ ಕಟ್ಟವ. ಯಾವನಾರ ಬರ್ಲಿ ತಲೆ ಮೇಲೆ ಕೈ ಇಟ್ಟ ಬುದ್ಧಿ ಮಾಡ್ಬಿಡ್ತಾನೆ. ಸರಿ, ನಾವೀಗ ಮನೆಗೆ ಹೋಗೋಣವಾ? ಈಗಲೂ ಬಂದೇವೆ, ಹೊಂಟ್ಬಿಟ್ರೆ ಹಂಗ ನನ್ ಜೊತೆ ಕುಂದಿರಿ. ಯಾಕಂಗಲ್ಲ, ಲೈಟಾಗಿ ಕುಂದಿರಿ. ಈ ರೌಡಿ ರಾಯಪ್ಪಂಗೆ ತುಂಬಾ ಖುಷಿ ಆಯ್ತು. ರೌಡಿ ರಾಯಪ್ಪ ಅಂದ್ರೆ ನಿನ್ನ? ಹೌದು, ನಾನೇ ರೌಡಿ ರಾಯಪ್ಪ. ನೀನ್ ನಮ್ಮ ಅಡ್ಡಾಗ್ ಬಾ, ನಮ್ ಬಾಸ್ ಇದಾರೆ, ಸ್ಮಗ್ಲಿಂಗ್ ಕಿಂಗು. ನಾಳೆ ನಿಮ್ ಜೊತೆ ಬರ್ಬೇಕು. ನೀನ್ ಅಲ್ಲಿ ಬಂದ್ ಕುಡಿದ್ರೆ ನಮ್ ಬಾಸು ಖುಷಿ ಆಗ್ತಾರೆ. ಕೈ ತುಂಬಾ ದುಡ್ಡು ಕೊಡ್ತಾರೆ, ನಿನ್ನ ಅಲ್ಲೇ ಇಟ್ಕೋತಾರೆ. ಇಷ್ಟ ಆದ್ರೆ ಕಟ್ಕೋತಾರೆ. ನನ್ನನ್ನು ಯಾರು ಅನ್ಕೊಂಡಿನ? ಇವತ್ತಿಲ್ಲ ನಾಳೆ ನಾ ಇವ್ರನ್ನ ಮದುವೆ ಆಗವ. ನಾ ಯಾರ ಹುಬ್ಬಳ್ಳಿ ಹೊಲೆ ಮೋಟಿದ್ರ ಬಲೆ. ನೀನೆಲ್ಲಿ ಅವಳೆಲ್ಲಿ ಅದೆಲ್ಲ ಆಗದೆ ಇರೋ ಕೆಲ್ಸ. ಏ ತಮ್ಮ, ನಿಂಗೆ ಎರಡೆರಡು ಬಟ್ಟು ಕೊಡ, ನಾನು ಬುದ್ಧಿ ಕಳಿಸ್ತೀನಿ. ಎರಡು ಬೆಟ್ಟಲ್ಲಿ ಓದ್ತೆ ಬರ್ನ ಬರ್ನ ಬರ್ನ. ಈಗ ಬರೀ ಎರಡು ಬಟ್ಟು ಸುಡ್ತೇನೆ. ಇನ್ನೊಂದ್ಸಲ ಏನ್ರ ನಮ್ ಸುದ್ದಿಗೆ ಬಂದೆ ಇಡೀ ಮೈನ ಸುಡ್ತೇನೆ. ಯಾರು ನೋಡ್ತೀನಿ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ. ವೇದ, ನೀನೇನ್ ಹೆದರ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆಂಟಿ, ಎಲ್ಲ ನಿಮ್ಮಿಂದನೇ ಆಗಿದ್ದು. ಸುಬ್ಬಂಗೆ ಅದ್ಯಾವುದೋ ಶಕ್ತಿ ಕೊಟ್ರಿ, ಅದಕ್ಕೆ ಅವ್ನು ಹೀಗೆಲ್ಲ ಆಡ್ತಿರೋದು. ಯಾವ ಶಕ್ತಿನೂ ಇಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಹೇಳಿದ್ದೆ. ಹಾಗಾದ್ರೆ ಅವ್ನಿಗೆ ನಾಣ್ಯ ಸುಡುವಂತ ಶಕ್ತಿ ಎಲ್ಲಿಂದ ಬಂತು? ಜೀವನದಲ್ಲಿ ಒಂದ್ ಮಗುಗೆ ಈ ಶಕ್ತಿ ಇದೆ ಅಂತೆ, ಅದನ್ನ ಪೇಪರ್ ಅಲ್ಲಿ ಓದ್ ಹೇಳ್ದೆ. ಅವತ್ತಿಂದ
ನೋಡ್ಬಿಟ್ಟು ಮದ್ವೆ ಆಗ್ದಿರ ಸ್ಟ್ರಾಬೆರಿ ಜೊತೆಲಿರೋ ಅಂತ ಹೇಳ್ತಿದ್ದೀರ, ನಾಚಿಕೆ ಆಗಲ್ಲ ನಿನಗೆ? ಮಾಮ ಯಾವ ಸರಿ ಯಾವ ತಪ್ಪಣ್ಣು ನನಗೆ ಗೊತ್ತೈತಿ. ನಾನು ವೇದವ್ರು ಲೇರ್ತೀವಿ, ನೀವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಬಾಜಿದ್ದೀನಿ ಮನೆಯವರೇ. ನನ್ನ ಪಕ್ಕದ ಮನೆಗೆ ಹೋಗು ಅಂತ ಹೇಳ್ತಿದ್ದೀರ, ಅತ್ತೆ ಹುರಿತಾ ಇದೆ ಕಣ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀನು ಜಾಸ್ತಿ ಆಗಿದೆ. ಮಾಡ್ತೀನಿ ನಿನಗೆ. ನೀವ್ ಬೇಗ ಬಂದ್ರೆ ಗುಂಡನವ್ರ ಮನೆಗೆ ಹೋಗೋಣ. ಗುಂಡನವ್ರಿಗೆ ಫೋನ್ ಮಾಡಿ. ಅಯ್ಯೋ ತಗೊಳಮ್ಮ, ಜೀವ ಇದ್ರೆ ಜೀತ ಮಾಡ್ಕೊಂಡ್ ಬದುಕೋಬಹುದು. ಎಲ್ಲಿ ಹೋಗ್ತೀರಿ? ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಮಾಡೀನಿ. ನೀವು ಹೋಗ್ಬಿಟ್ರೆ ನಾ ಯಾರ ಮದುವೆ ಆಗಲಿ? ನಾನಿಲ್ಲಿ ಬೇಗ ಮಾಡ್ಲಿ. ನಾನು ನೀವೇಂತಿ ಕತೆ ಹೇಳ್ರಿ. ನಂಗ್ ಕತೆ ಹೇಳಕ್ ಬರಲ್ಲ, ಹಾಡಾಡ್ರಿ. ಹಾಡ್ ಹೇಳಕ್ಕೂ ಬರಲ್ಲ. ಹಾಡಾಡ್ಲಿಲ್ಲ ಅಂದ್ರೆ ಹೆಡ್ಕೊಂಡ್ ಮೇಲೆ ಕೈ ಇಟ್ಬಿಡ್ತೇನೆ. ಬೇಡ ಸುಬ್ಬ, ನನ್ನ ಹೆಡ್ಫೋನ್ ಸುಟ್ಟೋಗುತ್ತೆ. ಹೆಡ್ಕೊಂಡೇನೆ ಹೆಡ್ಡ ಸುಟ್ಟೋಗತ್ತೆ. ಹಾಡಾಡ್ರಿ. ಏನ್ರಿ ಚಟ್ನಿ ಪುಡಿ ಹಾಕಿರಿ? ಚಟ್ನಿ ಮಾಡಿಲ್ಲ? ಇಲ್ಲ, ಯಾಕೋ ಮಾಡಕ್ ಬರಂಗಿಲ್ಲ? ಮಾಡಕ್ ಬರಲ್ಲ. ಹೇಳಿದ್ರೆ ನಾನೇ ಹೇಳ್ಕೊಡ್ತಿದ್ದೆ. ಒಬ್ಳೆ ಎಲ್ಲ ಕೆಲ್ಸ ಹೇಗೋ ಮಾಡಕ್ಕಾಗುತ್ತೆ? ಅದಕ್ಕೆ ಅವರೆಲ್ಲ ಇಲ್ಲೇ ಇರ್ಲಿ ಅಂತ ಹೇಳಿದ್ದು. ಹಿಂಗಂದ್ರಂಗ್ರಿ ಇವತ್ತಿಲ್ಲ ನಾಳೆ ನಾವಿಬ್ರು ಮದುವೆ ಆಗ್ತೀವಿ, ಬ್ಯಾರೆ ಮನೆ ಮಾಡ್ತೀವಿ. ಅವಾಗ ಹೆಂಗ್ ಮಾಡ್ತೀರಿ? ಅದು ಮದ್ವೆ ಆದ ಕಾಲಕ್ಕೆ ನೋಡ್ಕೊಳ್ಳೋಣ. ಸುಬ್ಬ, ನಾನ್ ನಿಮ್ಗೊಂದ್ ಮಾತು ಹೇಳ, ಎಲ್ರು ಒಟ್ಟಿಗೆ ಇರ್ಬೇಕು ಕಣೋ. ತುಂಬಿದ ಸಂಸಾರದಲ್ಲೇ ಸಂತೋಷ ಇರೋದು. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂತಾರೆ. ಜಾಯಿಂಟ್ ಫ್ಯಾಮಿಲಿ ಮಾಡಕ್ ಹೋದ್ರೆ ನಮಗೂ ಜಾಯಿಂಟ್ ಬಿಟ್ಟು ಹೋಗ್ತೈತಿ. ಹಾಗೆಲ್ಲ ಏನು ಆಗಲ್ಲ ಕಣೋ ಸುಬ್ಬ. ನೋಡು, ಈಗ ಅವರೆಲ್ಲ ಇಲ್ಲಿದ್ದಿದ್ರೆ ನಮ್ಮಿಬ್ಬರನ್ನ ನೋಡಿ ಕಿಡ್ನಾಪ್ ಮಾಡ್ತಿದ್ರ. ಅದು ಸಂತೋಷವಾಗಿರ್ಬೋದಿತ್ತ. ಹಂಗಂತೀರಿ? ಆಡೋರೆಲ್ಲ ಮಾತಾಡೋಗ್ಬಿಡ್ರಿ. ನಾನ್ ಹೇಳ್ತಿದ್ ಕಣೋ, ಇವತ್ತಲ್ಲ ನಾಳೆ ನಾನು ಸುಬ್ಬ ಮದ್ವೆ ಆಗೋರು. ಅದಕ್ಕೆ ಮಾತಾಡ್ತಿದೀವಿ ಅಂತ. ಪ್ಲೀಸ್ ಕಣೋ ಸುಬ್ಬ, ಅವ್ರನ್ನೆಲ್ಲ ಕರ್ಸು. ಹಲೋ ಮಾಮ, ಎಲ್ಲಾರ್ನೂ ಕರ್ಕೊಂಡು ಇಲ್ಲೇ ಬಂದ್ಬಿಡ. ಬನ್ನಿ ಬನ್ನಿ. ಅಂತೂ ಸುಬ್ಬನ್ ಒಳ್ಳೆ ಬುದ್ಧಿ ಬಂತಲ್ಲ, ನಮ್ಗೆಲ್ರಿಗೂ ಸಮಾಧಾನ ಆಯ್ತು. ನನ್ ತಮ್ಮನ್ ಬಿಟ್ಟಿರೋದು ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನೀವೆಲ್ಲ ಇಲ್ಲಿಂದ ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅದಕ್ಕೆ ನೀವೆಲ್ಲ ಬರೋ ತನಕ ಕಾಯ್ತಾ ಇದ್ದೆ. ಸಾಯ್ಬೇಕು, ನಂಗ್ ಬದುಕಿರೋಕ್ ಇಷ್ಟ ಇಲ್ಲ. ಅಮ್ಮ, ನಿನಗೆ ಬುದ್ಧಿ ಇದೆಯಾ? ಗುಂಡ ಊರಲ್ಲಿ ಟೈಮಲ್ಲಿ ವಿಷ ಕೊಟ್ಟು ಸತ್ರೆ ಜನ ಏನ್ ಅನ್ಕೊಳ್ಳೋದ? ನಮ್ಮ ಜೈಲಿಗೆ ಹಾಕ್ತಾರಷ್ಟೇ. ಸೂಪರ್ ಕಾಟ ನನ್ ಕೈ ತಡೆಯಕ್ಕಾಗ್ತಿಲ್ಲ ಅಂಕಲ್. ಮಾತಿಗೂ ನನ್ನ ಸುಟ್ಬಿಡ್ತೀನಿ ಅಂತಾನೆ. ಈಗ ನನ್ ಮದ್ವೆ ಆದ್ರೆ ಏನ್ ಚೆನ್ನಾಗಿ ನೋಡ್ಕೊಳ್ತಾನೆ ಹೇಳಿ? ಸಾಯದಿಂದ ಸಮಸ್ಯೆ ಸುಲಭವಾಗಿ ಪರಿಹಾರ ಆಗುತ್ತೆ ಅನ್ನೋ ಹಾಗಿದ್ರೆ ಎಲ್ರು ಸತ್ತು ಹೋಗಿರೋರು. ಕರೆಕ್ಟ್ ಆಗಿ ಹೇಳ್ದೆ ಪಾರು. 120 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ 60 ಕೋಟಿ ಜನ ಒಂದೇ ದಿನ ಸತ್ತೋಗಿರೋರು. ಸಮಸ್ಯೆ ಯಾರಿಗಿಲ್ಲ ಹೇಳೆ? ಪ್ರಧಾನಮಂತ್ರಿಗಳಿಗೆ ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳಿಗೆ ಸಮಸ್ಯೆ ಇದೆ, ಮಾಜಿ ಮುಖ್ಯಮಂತ್ರಿಗಳಿಗೂ ಸಮಸ್ಯೆ ಇದೆ. ಇಲ್ಲ ಆಂಟಿ, ನೀವ್ ಹೀಗ್ ಸುಮ್ನೆ ಹೇಳಿ ನನ್ ಕೋಪನ್ ತಣ್ಣಗ್ ಮಾಡ್ತಿದ್ದೀರಾ ಅಷ್ಟೇ. ನಾವೆಲ್ಲ ಇದಕ್ಕೊಂದು ಪರಿಹಾರ ಹುಡುಕ್ತೀವಿ, ನೀನ್ ಆರಾಮಾಗಿರೋ. ಆದ್ರೆ ಅವ್ನ್ ಬಲಗೈಯಲ್ಲಿ ಸುಡೋ ಶಕ್ತಿ ಇದೆಯಲ್ಲ. ಎಡಗೈಯಲ್ಲಿ ಎಡಗೈಲಿಲ್ಲ, ಬರೀ ಬಲಗೈ ಮಾತ್ರ. ಇಷ್ಟು ಸಾಕು, ನೀನ್ ಆರಾಮಾಗಿ ಹೋಗಿ ಮಲ್ಕೋ. ಸುಬ್ಬ ಅಲ್ಲಿಗೂ ಬಂದ್ಬಿಟ್ರೆ? ನನ್ ತಮ್ಮ ಆಟಾಡ್ತಾನಲ್ಲ, ಅವ್ನು ಏನೇ ಮಾಡಿದ್ರು ನಂಗೆ ಹೇಳೇ ಮಾಡ್ತಾನೆ. ಈ ಸುಬ್ಬ ಎಲ್ರಿಗೂ ತೊಂದರೆ ಕೊಡ್ತಿದ್ದಾನೆ. ಅವನಿಗೆ ತೊಂದರೆ ಆದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು. ಬೇರೆಯವ್ರ ಕೈ ಸುಟ್ಟಾಗ ಹೇಗಿರುತ್ತೆ ಅನ್ನೋ ಅನುಭವ ಅವನಿಗೂ ಆಗ್ಬೇಕು.